ಉತ್ತರ ಕನ್ನಡ ಜಿಲ್ಲೆಯ ಜನರು ನಮಗೆ ಅಪಾರ ಶಕ್ತಿ ನೀಡಿದ್ದಾರೆ. ಆ ಋಣವನ್ನು ತೀರಿಸಲು ನಾವು ಕೆಲಸ ಮಾಡುತ್ತಿದ್ದೇವೆ. ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳೇ ಮುಂದಿನ ದಿನಗಳಲ್ಲಿ ಸಾಕ್ಷಿಯಾಗಿ ಉಳಿಯುತ್ತವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಕಾರವಾರದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಕಾರವಾರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೇ ಸ್ಪಷ್ಟ ಉದಾಹರಣೆ ಎಂದು ಹೇಳಿದರು. ನಾನು ಸುಮಾರು 35 ವರ್ಷಗಳಿಂದ ಸಚಿವನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದಂತಹ ಕೆಲಸಗಳನ್ನ ಇದುವರೆಗೆ ಯಾವ ವೈದ್ಯಕೀಯ ಸಚಿವರು ಮಾಡಿಲ್ಲ ಎಂದು ಡಿಕೆ ಶಿವಕುಮಾರ್ ಪ್ರಶಂಸಿಸಿದರು. ಕರ್ನಾಟಕ ರಾಜ್ಯವನ್ನ ವೈದ್ಯಕೀಯ ವ್ಯವಸ್ಥೆ ವಿಷಯದಲ್ಲಿ ಇತರ ರಾಜ್ಯಗಳು ಮಾದರಿಯಾಗಿ ತೆಗೆದುಕೊಳ್ಳುತ್ತಿವೆ. ರಾಜ್ಯದಲ್ಲಿ ಇರುವಷ್ಟು ಮೆಡಿಕಲ್ ಕಾಲೇಜುಗಳು ಬೇರೆ ಯಾವುದೇ ರಾಜ್ಯದಲ್ಲಿಲ್ಲ. ಇಲ್ಲಿ ತಯಾರಾಗುವ ವೈದ್ಯರು ದೇಶದ ಬೇರೆ ರಾಜ್ಯಗಳು ಹಾಗೂ ವಿದೇಶಗಳಿಗೆ ಹೋಗಿ ರಾಯಭಾರಿಗಳಂತೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರ ಭೂಮಿ ಗ್ಯಾರಂಟಿ ಎಂಬ 6ನೇ ಗ್ಯಾರಂಟಿಯನ್ನ ನೀಡಿದ್ದು ದಾಖಲೆ ಇಲ್ಲದವರಿಗೆ ದಾಖಲೆ ಕಲ್ಪಿಸುವ ಮಹತ್ವದ ಕೆಲಸ ಮಾಡಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿಗೂ ಅಧಿಕ ಹಣವನ್ನ ಸರ್ಕಾರ ವೆಚ್ಚ ಮಾಡಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮಾಡಿ ನಮಗೆಲ್ಲ ಸಂತೋಷವನ್ನು ಪಡಿಸಿದ್ದಾರೆ. ಸೊ ಇದು ಈ ಒಂದು ಪರಂಪರೆ ಬೆಳಿಬೇಕು. ಎಲ್ಲ ಕಡೆನೂ ಕೂಡ ವಿದ್ಯಾರ್ಥಿಗಳೇ ಎಲ್ಲೋದ್ರೂ ಕೂಡ ಆ ಒಂದು ಕಾಲೇಜ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅವರೇ ನಡೆಸುವಂಥ ಕೆಲಸ ಆಗಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇನೆ. ನೀವೆಲ್ಲ ಸೇರಿ ಈ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಕೊಟ್ಟ ಶಕ್ತಿಗೆ ನಿಮಗೆ ಋಣ ತೀರಿಸಬೇಕು. ನಿಮ್ಮ ಋಣ ತೀರಿಸಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಇದು ಬರೀ ಕಟ್ಟಡ ಕಟ್ಟಿರೋದು ವಿಚಾರ ಅಲ್ಲ. ನಮ್ಮ ಕಟ್ಟಡ ಯಾವ ರೀತಿ ಕಟ್ತೀವೋ ಅದೇ ರೀತಿ ನಮ್ಮ ಮೇಲಿರುವಂಥ ನಂಬಿಕೆಗಳು ಕೂಡ ಗಟ್ಟಿ ಆಗ್ತವೆ. ಏಕೆಂದರೆ ನಾವು ಮಾಡಿದಂಥ ಕೆಲಸಗಳು ಸಾಕ್ಷಿ ಗುಡ್ಡೆಯಾಗಿ ಉಳ್ಕೊಳ್ತದೆ. ಜನರ ಸಹಕಾರಕ್ಕೋಸ್ಕರ ಈ ಕಾಮಗಾರಿಗಳು ಒಂದು ಯಶಸ್ಸಿನ ಒಂದು ಶಕ್ತಿಯಾಗಿ ಉಳ್ಕೊಳ್ತವೆ. ಈಗ ತಾನೇ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿಚಾರಧಾರೆಗಳನ್ನು ತಾವೆಲ್ಲ ಕೇಳಿದ್ರಿ. ಬಹುಶಃ ನಾನು 36 ವರ್ಷ ಆಯಿತು MLA ಆಗಿ, ಒಂದು 35 ವರ್ಷದ ಮೇಲಾಯಿತು ಮಂತ್ರಿಯಾಗಿ. ಬಹುಶಃ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಮಾಡ್ತಾರಂಥ ಕೆಲಸ ಹಿಂದೆ 5 ವರ್ಷ ಮತ್ತು ಈಗ ಬಹುಶಃ ಯಾವ ವೈದ್ಯಕೀಯ ಸಚಿವರು ಕೂಡ ಮಾಡೋಕ್ಕಾಗಲಿಲ್ಲ. ಅಷ್ಟು ಪರಿಶುದ್ಧವಾದಂಥ ಕೆಲಸವನ್ನು ಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಇದನ್ನು ಪ್ರಾರಂಭ ಮಾಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ನಮ್ಮನ್ನು ನೋಡಿ ಇಡೀ ರಾಷ್ಟ್ರನೇ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ನಿಮ್ಗೆ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯದ ಇವತ್ತು ನಿಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಗೊತ್ತಿದೆ 13,940 ಮೆಡಿಕಲ್ ಸೀಟ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಸುಮಾರು 1 ಲಕ್ಷದ ಈ ರೀತಿ ಒಂದು ಮೆಡಿಕಲ್ ವ್ಯವಸ್ಥೆಯಲ್ಲಿ ಕ್ರಾಂತಿ. 70 ಮೆಡಿಕಲ್ ಕಾಲೇಜ್ ಈ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ನಮ್ಮ ಡಾಕ್ಟರ್ಗಳನ್ನ ನಮ್ಮ ರಾಜ್ಯ ತಯಾರು ಮಾಡ್ತಾ ಇದೆ. ಈ ಹೊರಗಡೆ ದೇಶದ ಅನೇಕ ಯೂನಿವರ್ಸಿಟಿಗಳು ಮತ್ತು ಒಳ್ಳೊಳ್ಳೆ ಹಾಸ್ಪಿಟಲ್ಗಳು ನೋಡಿದ್ರು ಕೂಡ ನಮ್ಮಲ್ಲಿರುವಂಥ ಉತ್ತಮವಾದಂಥ ಡಾಕ್ಟರ್ಗಳು ಅಲ್ಲಿ ಹೋಗಿ ಇವತ್ತು ಕೆಲಸವನ್ನು ಮಾಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ರಾಯಭಾರಿ ರೀತಿಯಲ್ಲಿ 100 ಜನ ಒಂದೇ ದಿನ 100ಕ್ಕೂ ಹೆಚ್ಚು ಹಾರ್ಟ್ ಆಪರೇಷನ್ಗಳು ಕೂಡ ನಮ್ಮ ಜಯದೇವ ಹಾಸ್ಪಿಟಲಲ್ಲಿ ಇವತ್ತು ನಡೀತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಬರೀ ನಮ್ಮ 1000 ದಿನದ ಸಾಧನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ಸರ್ಕಾರ ಮೊನ್ನೆ 1 ವಾರದಿಂದ 1000 ದಿನ ಮಾಡಿದ್ರು. ಭೂಮಿ ಗ್ಯಾರಂಟಿ ಅಂತ ಹೇಳಿ 6ನೇ ಗ್ಯಾರಂಟಿ ಕೊಟ್ಟು 1,11,11,000 ಜನಕ್ಕೆ ಎಲ್ಲರೂ ಕೂಡ ಯಾರ್ಯಾರಿಗೆ ದಾಖಲೆಗಳಿಲ್ಲ, ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಎಲ್ಲರಿಗೂ ಕೂಡ ದಾಖಲೆಗಳನ್ನ ಒದಗಿಸ್ಕೊಟ್ಟು ಆ ಆಸ್ತಿಗಳಿಗೆ ಸರ್ವೆ ಮಾಡಿಸಿ ಅವ್ರ ಫೋಟೋ ಹಾಕಿ ಅವ್ರ ಖಾತೆ ಹಾಕಿ ಮಾಡಿ ಇವತ್ತು ನಾವು ಕೊಟ್ಟಿದ್ದೇವೆ. ಈಗ ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ನಮ್ಮ ಕಲಾವಿದರು ಗ್ಯಾರಂಟಿ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಮಾಡಿದ್ರು. 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಇವತ್ತು ಜನರ ಅಕೌಂಟ್ಗೆ ಹಾಕಿ
ಜನರಿಗೆ ಇವತ್ತು ನಾವು ಸೇವೆಯನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸಾಯಿಬಾಬಾ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ರು, ಹಿಂದೆ ಸಾಯಿಬಾಬಾ ಅವರು ಬದುಕಿದಂಥ ಸಂದರ್ಭದಲ್ಲಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.